ಜರ್ನಿನ ಸ್ಟಾರ್ಟ್ ಮಾಡಿದ್ದು ಶಿವಮೊಗ್ಗದಿಂದ, ನಾನು ಮತ್ತು ದರ್ಶು. ಗಾಯ್ಸ್, ಇವತ್ತು ನಾವು ಬೋಟಿಂಗ್ ಬಂದಿದ್ದೀವಿ ಬೆಳಗ್ಗೆ. ನೋಡಿ ಹಿಂಗಿದೆ, ಅಂಡಮಾನ್ ಥರ ಇದೆ, ಸಕ್ಕತ್ತಾಗಿದೆ. ಇದನ್ನ ನೋಡಿ ಅಂಡಮಾನ್ ಅಂತ ಕನ್ಫ್ಯೂಸ್ ಆಗಿಬಿಡಿ. ಇದು ನಮ್ಮ ಉಡುಪಿಲೇ ಇರೋದು. ನಾನು ಇಲ್ಲಿ ಮುಂದೆ ಕೂತಿದ್ದೀನಿ, ದರ್ಶನ ಇಲ್ಲಿ ಕೂತಿದ್ದಾರೆ ನೋಡಿ. ಓ ವಾವ್ ಗಾಯ್ಸ್, ಈಗ ಇದ್ರೊಳಗೆ ಹೋಗ್ತೀವಿ ನಾವು, ಕಾಡೊಳಗೆ ಮ್ಯಾಂಗ್ರೋ ಫಾರೆಸ್ಟ್ ಒಳಗೆ ಹೋಗ್ತೀವಿ. ಈಗ ಮ್ಯಾಂಗೋ ಬೇರೆ, ಮ್ಯಾಂಗ್ರೋ ಬೇರೆ. ಕ್ರೇಜಿ ಕ್ರೇಜಿ ವ್ಯೂ ಗಾಯ್ಸ್. ದರ್ಶು ಜೊತೆ ಕೂರೋಣ ಅಂತ ಬಂದೀನಿ. ದರ್ಶು ಅಲ್ಲಿ ಕೂತ್ಬಿಟ್ಟಿದ್ದ ಹಿಂದ್ಗಡೆ. ಹೇಳು. ನಾನು ಯಾಕೆ ಅಷ್ಟೊಂದು ರಿಸ್ಕ್ ತಗೊಳ್ಳಿ, ಇಲ್ಲೇ ಸ್ವಲ್ಪ ತಿಂಗ. ಹಾಂ, ಓಕೆ. ಇದು ಯಾವ ನದಿ ಅಣ್ಣ? ಇದು ಸ್ವರ್ಣ ಗೈಸ್. ಇದು ನದಿ, ಇದು ಸಮುದ್ರ ಅಲ್ಲ, ಇದು ನದಿ. ಸಮುದ್ರಕ್ಕೆ ಹೋಗ್ತಾ ಇರೋ ನದಿ ಇದು. ಸೊ ನಾವು ಇವಾಗ ಬೋಟಿಂಗ್ ಮಾಡ್ತಿರೋದು ಹೆಂಗೆ ಅಂದರೆ, ಈ ನದಿ ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಡೆಲ್ಟಾ ಅಂತಾರಲ್ಲ, ಆ ಥರ ಪ್ಲೇಸಸಲ್ಲಿದೆ ಈಗ ನಾನೀಗ. ಸೊ ನೋಡ್ಬೋದು, ವ್ಯೂ ಮಾತ್ರ ಸಖತ್ತಾಗಿದೆ. ಬೋಟಿಂಗು ಜಾಸ್ತಿ ಜನ ಇಲ್ಲ, ಆಫ್ ಸೀಸನ್ ಅಂತೇಳಿ. ಸೊ ನೋಡಿ ಹೆಂಗಿದೆ ಪ್ಲೇಸ್ ಹೆಂಗಿದೆ. ಹಿಂಗಿಂದ ಹಿಂಗೆ ನೋಡಿದ್ರೆ ಪೂರ್ತಿ 4 ಸುತ್ತು ಬರೀ ನೀರು. ದರ್ಶನ ನೋಡಿ ಕೂತ್ಕೊಂಡು ಒಬ್ಬರೇ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ, ಫುಲ್ ಚಿಲ್ಲಿಂಗ್. ದರ್ಶನ ಹೇಳ. ಹಾಂ, ಎಸ್ ಗಾಯ್ಸ್, ಟುಡೇ ಅಟ್ ಸ್ವರ್ಣ ರಿವರ್ ಬ್ಯಾಕ್ ವಾಟರ್ಸ್ ಉಡುಪಿಗೆ. ಇದಾದ್ಮೇಲೆ ನೆಕ್ಸ್ಟ್ ಈಗ ಬೀಚ್ಗೆ ಹೋಗ್ತೀವಿ. ಇಲ್ಲೆಲ್ಲ ಮರನೂ ಈ ಪಂಚರಂಗಿ ಮೂವಿಲಿ ತೋರಿಸ್ದಂಗೆ ಇರ್ತವೆ, ಹಾಕ್ಕೊಂಡಿರ್ತವೆ ಎಲ್ಲ ಸಮುದ್ರದ ಕಡೆ. ಏನಂತ ಗೊತ್ತಿಲ್ಲ ಇದು ಯಾವ ಅಟ್ರಾಕ್ಷನ್ ಅಂತ. ಆ ಮನೆ ಎಷ್ಟು ಸಗದ ಕಾಣಿಸ್ತಾ ಇದೆ ಗೊತ್ತಾ? ಎಲ್ಲ ಸಕ್ಕತ್ತಾಗಿದೆ. ಅಲ್ಲಿ ನೋಡಿ, ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಆಮೇಲೆ ಬರ್ಬೋದು ಆ ಕಡೆಗೆ. ಆಮೇಲೆ ಇದೆಲ್ಲ ಊರ ಥರ, ಒಳ್ಳೆ ಐಲ್ಯಾಂಡ್ ಥರ ಇದೆ ಇದೆಲ್ಲ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಅಲ್ಲಿ ಇಲ್ಲಿ ನಿಂತಿರೋ ಬೋಟ್ಗಳು ಇವೆಲ್ಲ ನೋಡೋಕ್ಕೆ ಸೀನ್ರಿ ಮಾತ್ರ ಸೂಪರಾಗಿದೆ. ಸೊ ಬೀಚ್ಗೆ ಹೋಗಿ ಸಾಕಾಗಿತ್ತು. ಈ ಥರ ಏನಾದ್ರು ಆಫ್ ಬೀಟ್ ಪ್ಲೇಸಸ್ಸು ಟ್ರೈ ಮಾಡೋಣ ಅಂತೇಳಿ ಇವತ್ತು ನಾನು ದರ್ಶು ಈ ಥರ ಬಂದಿರೋದು. ಸೊ ನೋಡ್ಬೋದು ನೀವು, ಇದೆಲ್ಲ ಸಕ್ಕತ್ತಾಗಿದೆ. ಈ ಕಡೆ ಎಲ್ಲ ಸೀನ್ರಿ ಎಲ್ಲ ಸಕ್ಕತ್ತಾಗಿದೆ. ಏನಂತೀರ ದರ್ಶು, ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಮಾರ್ವಲೆಸ್ ಮುಕ್ಕಳರೆ. ಹಾಂ, ಹೆಂಗೆ ಇರೋದು? ಯಾವುದೋ ಒಂದು ಮಾಡ್ತಾರಲ್ಲ ಹಿಂದಿಲಿ ಏನೋ ಮಾಡ್ತಾರೆ. ಹಿಂದ್ಗಡೆಯಿಂದ ಹಿಂಗೆ ಬಂದ್ವಿ ನಾವು. ಬಂದ್ಬಿಟ್ಟು ಈಗ ಹಿಂಗಿದೆ ವ್ಯೂ. ಇಲ್ಲಿಂದ ಹಿಂಗೆ ಹೋಗಿ ಅಲ್ಲಿದೆ ಅಲ್ಲ, ಅಲ್ಲೋಗಿ ನಿಲ್ಲಿಸ್ತಾರೆ. ನಾವು ಅಲ್ಲಿಂದನೇ ಹೋಗಿದ್ದು. ಆ ಕಡೆ ಹೋಗಿ ಸ್ಟ್ರೈಟ್ ಹೋಗಿದ್ವಿ. ಹಿಂಗೆ ಹೋಗಿ ಒಂದು ರೌಂಡ್ ಹೊಡ್ಕೊಬಂದು ಇಲ್ಲಿಂದ ಹಿಂಗೆ ಬಂದಿದ್ವಿ. ಸೊ ಇವಾಗ ಇಳಿದು ಬೀಚ್ ಕಡೆ ಹೋಗೋದು. ಆಮೇಲೆ ಮೋಟ್ರ್ ಆಫ್ ಆದಮೇಲೆ ಹೆಂಗೆ ಟರ್ನ್ ಮಾಡ್ತಾರೆ ಅಂತ ಈಗ ನೋಡಿ. ಈಗ ಟೆಕ್ನಾಲಜಿಯ ತೋರಿಸ್ತಾರೆ. ಈಗ ಅಣ್ಣ ಬಂದ್ವಿ. ಸೊ ಹಿಯರ್ ಇಟ್ ಈಸ್ ಒನ್ಸ್ ಅಗೇನ್ ವಿ ಆರ್. ಸೊ ಹಿಂಗೆ ಉಲ್ಟಾ ಮಾಡಿ ನಿಲ್ಲಿಸ್ತಾರೆ, ಸ್ಟ್ರೈಟ್ ನಿಲ್ಲಿಸಲ್ಲ. ಈಗ ಹಿಂಗೆ ತಿರುಗಿಸ್ಕೊಂಡು ಈ ಕಡೆಗೆ ಬರ್ತಾರೆ ನೋಡಿ. ಹಿಂಗಿದೆ ಕಾರ್ ಪಾರ್ಕಿಂಗು ಥರ. ಇದು ಕಾರ್ ಪಾರ್ಕಿಂಗ್ ಈಸಿ ಅನಿಸುತ್ತೆ. ಇದು ಏನು ಪಾರ್ಕ್ ಮಾಡ್ತಾರೋ ಗೊತ್ತಿಲ್ಲ. ಬೆಲ್ಲವನೇ ಬೆಲ್ಲ. ಎಸ್, ರೀಚಿಂಗ್ ದ ಬ್ಯಾಂಕ್ಸ್ ಆಫ್ ದ ರಿವರ್.
ಹಲೋ, ಥ್ಯಾಂಕ್ ಯು ಅಣ್ಣ. ದರ್ಶು ಕಯಾಕಿಂಗು ಮಾಡ್ದೆ, ನಾವು ಬೋಟಿಂಗ್ ಹೋಗಿದ್ವಲ್ಲ, ಬೋಟಿಂಗ್ ಹೋಗಿ ಸೊ ಅಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ಇವಾಗ ಇದು ಆಸರೆ ಬೀಚ್ ಅಂತ ತುಂಬ ಜನ ಗೊತ್ತಿಲ್ಲ, ಉಡುಪಿಲಿದೆ. ಇದು ಒಂಥರ ಆಫ್ ಬೀಟ್ ಪ್ಲೇಸು, ನೋಡ್ಬೋದು ಹಿಂದ್ಗಡೆ ಬೀಚು. ಸೊ ಆಸರೆ ಬೀಚ್ ಅಂತ ಪಾರ್ಕ್ ಥರ ಕಟ್ಟಿದ್ದಾರೆ. ಇಲ್ಲಿ ಸುಭಾಷ್ ಚಂದ್ರ ಬೋಸ್ದು ಪ್ರತಿಮೆ ಇದೆ ನೋಡಿ, ಸ್ಟ್ಯಾಚು ಇದೆ. ಸೊ ಹಿಂಗೆಲ್ಲ ಇದೆ. ಆ್ಯಂಡ್ ಆ ಕಡೆ ಮರಗಳು ನೋಡ್ಬೋದು ನೀವು, ಹಿಂಗಿದೆ, ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಈ ಕಡೆ ಈ ಥರ ಹಿಂಗೆ ವಾಕ್ ಗೀಕೆಲ್ಲ ಮಾಡೋಕ್ಕೆ ಸೂಪರಾಗಿದೆ ಪ್ಲೇಸು. ಬಟ್ ನಾವು ಈ ಊರಲ್ಲ, ಸೊ ವಾಕ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿಂದ ಎಂಟ್ರೆನ್ಸು ಪಾರ್ಕಿಗೆ, ಪಾರ್ಕ್ ಅಂದರೆ ಇದು ಬೀಚ್ ವ್ಯೂಗೆ. ಸೊ ಇಲ್ಲಿಂದ ಹಿಂಗೆ ಬಂದರೆ ದರ್ಶು ಆಲ್ರೆಡಿ ಜಾಗ ಹಿಡ್ಕೊಂಬಿಟ್ಟಿದ್ದಾನೆ. ದರ್ಶು ರಿವ್ಯೂ ಹೆಂಗಿದೆ? ಸೂಪರ್, ಮಾರ್ವಲಸ್, ಫ್ಯಾಂಟಾಸ್ಟಿಕ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಸೆಂಟ್ ಮೇರಿಸು. ಇವಾಗ ಕ್ಲೋಸ್ ಇದೆ, ಸೀಸನ್ ಅಲ್ವಾ, ಮಳೆಗಾಲ ಅಂತ ಕ್ಲೋಸ್ ಮಾಡಿರ್ತಾರೆ. ಮಂಗ ಮರ ಇರ್ದಂಗೆ ದರ್ಶು ಕೂತಿದ್ದಾನೆ. ಸಮುದ್ರ ನೋಡ್ತಾ ಇದ್ದೀವಿ. ಸಮುದ್ರ ನೋಡಿ, ಸಮುದ್ರದಲ್ಲಿ ಈಜಾರಲ್ಲ, ಚಡ್ಡಿ ಗಿಡ್ಡಿ ಎಲ್ಲ ತಂದಿಲ್ಲ. ಸೊ ಒಂದು ಸ್ವಲ್ಪ ಕಾಲ್ಗಿಲ್ಲ ಆಡಿಸ್ಕೊಂಡು ಹೋಗೋಣ, ನೋಡೋಣ. ಒಂದು ನಿಂತ ನೋಡೋ ಯಜಮಾನ ಥರ ಪೋಸ್ ಕೊಡಿ. ನಿಂತ ನೋಡು ಯಜಮಾನ. ದರ್ಶನ್ ಬನ್ನಿ, ದರ್ಶನ್ ಒಂದು ವಾಕ್ ಹೋಗೋಣ ಹಿಂಗೆ. ಗಾಯ್ಸ್, ಬೀಚೆಲ್ಲ ಮುಗೀತು. ಇವಾಗ ಆಲ್ಮೋಸ್ಟ್ ನಾವು ಸೋಮೇಶ್ವರ ಹತ್ತತ್ರ ಇದ್ದೀವಿ, ಹೆಬ್ರಿ ಹತ್ರ. ಆ್ಯಂಡ್ ಇಲ್ಲೊಂದು ಪ್ಲೇಸ್ ಇದೆ, ಇಲ್ಲಿ ಒಂದು ಮೂವಿ ಶೂಟ್ ಆಗಿತ್ತು. ಅದು ಯಾವ ಪ್ಲೇಸ್ ಗೊತ್ತಾ? ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ದೇವಸ್ಥಾನ. ಯಾವ ಮೂವಿ ಶೂಟ್ ಆಗಿದ್ದು ಅಂತ ಈಗಾಗಲೇ ಗೊತ್ತಾದರೆ ಹೇಳಿ, ಇಲ್ಲ ಅಲ್ಲಿ ಹೋದ್ಮೇಲೆ ನಾನೇ ತೋರಿಸ್ತೀನಿ. ಬಟ್ ಇಲ್ಲಿಂದ ಮಾತ್ರ ಗ್ರೀನರಿ ಮತ್ತು ಆ ದೇವಸ್ಥಾನ ಇಲ್ಲಿದೆಯಲ್ಲ, ಏನು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ದರ್ಶು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿ ಇನ್ನೂ ಬಂದಿಲ್ಲ, ಬರ್ಬೋದು ಈಗ ಸದ್ಯದರಲ್ಲೇ. ಅಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಹಿಂದ್ಗಡೆ ಎಲ್ಲ ಇದು ಸೋಮೇಶ್ವರ ಕಾಡು. ನಾವು ಈ ಕಡೆ ಎಲ್ಲಿ ಅದ್ರ ಹಿಂದೆ ಹೋದರೆ ಆಗೊಮ್ಮೆ ಬರುತ್ತೆ. ಆ್ಯಂಡ್ ದರ್ಶನ ಅಲ್ಲಿಂದ ಇದ್ದಾರೆ, ಅಲ್ಲಿ ನಿಂತು ಅಲ್ಲಿಂದ ಕಾಯ್ತಾ ಇದ್ದಾನೆ ನೋಡಿ. ಇಲ್ಲಿದ್ದಾನೆ, ಅವನಿಗೆ ಅಡ್ರೆಸ್ ಹೇಳ್ತಾ ಇದ್ದೀನಿ ಬಾ ಅಂತ. ಪಿಂಕ್ ಟಿ ಶರ್ಟ್ ಬರ್ತಾಯಿಲ್ಲ, ಕನ್ಫ್ಯೂಸ್ ಆಗಿಬಿಟ್ಟಿದ್ದಾನೆ ಹುಡುಗ. ಬರ್ತಾ ಇದ್ದಾರೆ ಫೈನಲಿ. ದರ್ಶನ ಬರ್ತಾ ಇದ್ದಾರೆ. ಚಾಲೆಂಜ್ ದರ್ಶನ್ ಅವ್ರ ಫ್ಯಾನ್ ದರ್ಶನ್ ಬರ್ತಾ ಇದ್ದಾರೆ. ದರ್ಶನ್ ಬೇಗ ಬನ್ನಿಪ್ಪ, ಇಲ್ಲೆಲ್ಲ ಕಾಯ್ತಾ ಇದ್ದಾರೆ ವೀವರ್ಸು. ಎಂತ ಮರ, ಎಷ್ಟು ಲೇಟ್ ಮಾಡೋದು? ಯಾರ ಮನೆಗೆ? ಅದು ರೋಡ್ ಇರೋದೇ ಹಂಗೆ, ಗದ್ದೆಲ್ಲ ಎಂತಕ್ಕೆ ಬರೋದು ನಾವು? ನಾನು ಟೂರಿಸ್ಟ್ ಅಲ್ಲ ಕಣೋ, ಟ್ರಾವೆಲರು. ನಾನು ಎಕ್ಸ್ಪ್ಲೋರ್ ಮಾಡೋದು ಎಲ್ಲ. ಇದನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಯಾವ್ದನ್ನ? ನೀನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ಇತ್ತೀಚೆಗೆ. ಹಾಂ, ನಾನು ಅದೇ ಟೂರಿಸ್ಟಿಂದ ಟ್ರಾವೆಲರ್ ಆಗೋಣ. ಗಾಯ್ಸ್, ಬಂತು ದೇವಸ್ಥಾನ ಹತ್ರ ಬಂದ್ವಿ. ಹತ್ರ ಹೋದ್ಮೇಲೆ ಮಜಾ ಇದೆ, ಚಿಂದಿ ಇದೆ, ಚಿತ್ರಾನ್ನ ಇದೆ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದಾನೆ ಇವನು ಅಂತೇಳಿ ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ರು ಅಂದರೆ. ಹಾಂ, ಎಷ್ಟು ಚೀಪ್ ಅನ್ಸ್ಬಿಡುತ್ತೆ ಅಂದ್ರೆ ಬೋರ್ ಹೋಗೋದು ನೀರು ತೆಗ್ದು ನಂಗೆ ಬೋರ್ ಆಗ್ತಾಯಿದೆ. ಬೋರಲ್ಲಿ ನೋಡಿಲ್ಲ ನೋಡಿ, ಡಬ್ಬ ಚೌಕ್ ಗೈಸ್, ಇಲ್ಲಿ ನೋಡಿ. ಇದನ್ನೆಲ್ಲ ಒಂಚೂರು ಫಾಲೋ ಮಾಡಿ ಹೋದಿದ್ದ ಕಡೆ.
ಓಕೆನಾ? ನಾವು ಹುಡುಗರು ನಡೆಯೋದು ಬಿಡಿ, ಟಿ ಶರ್ಟು ಪ್ಯಾಂಟ್ ತಿನ್ಸ್ಕೊಂಡು ಹಾಕೊಂಡು. ಒಳ್ಳೆ ಹಾಕ್ಬೇಕಂತ ಹೇಳಿ ನೀವು ನೋಡಿದ್ರೆ ಒಳ್ಳೆ ಫಾರಿನರ್ ಥರ ಬಂದಿದೆ. ನಾನು ಫಾರಿನಿಂದಲೇ ಬಂದಿದ್ದು, ಅದಕ್ಕೆ ಬಿಡಲ್ಲ. ನಮ್ದು ಇದು ಏಷ್ಯಾ ಪಕ್ಕ, ಅಲ್ಲೇ ಏಷ್ಯಾ ಪಕ್ಕ ನಮ್ದು ಇಂಡಿಯಾ. ಡ್ರೆಸ್ ಕೋಡ್ ಇತ್ತಲ್ಲಿ. ಡ್ರೆಸ್ ಕೋಡಾ? ನಂಗೆ ಬ್ರೋ ಕೋಡ್ ಗೊತ್ತು, ಡ್ರೆಸ್ ಕೋಡ್ ಗೊತ್ತಿಲ್ಲ. ಹಾಂ, ವಾವ್, ಇಲ್ಲಿಂದನೂ ವ್ಯೂ ಸಕ್ಕದಾಗಿದೆ ಗೈಸ್. ನೀವು ಟೂರಿಸ್ಟ್ ಟ್ರಾವೆಲರ್ ನೋಡಿ, ಇಲ್ಲಿ ನೋಡು ವ್ಯೂ ನೋಡಿ ಹೆಂಗಿದೆ, ಸಕ್ಕದಾಗಿದೆ ಬ್ರೋ. ತೋರ್ಸ್ಕೊ ಬನ್ನಿ ಅಂದ್ರೆ ಟೂರಿಸ್ಟ್ ಅಲ್ಲ, ತೋರಿಸ್ಕೊಂಡೇ ಬಂದಲ್ಲ, ಈಗ ಹಿಂಗೆ ಹಿಡ್ಕೊಂಡಿದ್ನಲ್ಲ, ಈಗ ಕಾಣಿಸ್ತಾ ಇದೆ ಅವರಿಗೆ. ಅದ್ರ ಮಧ್ಯಾಹ್ನ ಬರಬೇಕು. ಅದ್ರ ಮಧ್ಯೆ ಹೊರಗೇನು ಜನ ತತ್ಕೊಳ್ತಾರೆ, ಭತ್ತದ ಗದ್ದೆ ಮಧ್ಯೆ ಆದರೆ. ಗೈಸ್, ಅಲ್ಲಿಂದ ಎಂಟ್ರಿ ಇರೋದು, ಅಲ್ಲಿ ತೆಪ್ಪದಿಂದ ಹಿಂಗೆ ಹೋಗ್ಬೇಕು ತೆಪ್ಪಗೆ. ಬಟ್ ಎಂಟ್ರಿ ಏನು ಅಂದರೆ ಕ್ಯಾಮ್ರಾ ಮತ್ತು ಇದೆಲ್ಲ ಗೋಪುರ ಎಲ್ಲ ಅಲೋ ಇಲ್ಲ ಅಂದರು. ಸೊ ನಾನು ಇಷ್ಟು ದೂರದಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ವರಾಂಗ ದೇವಸ್ಥಾನ, ಜೈನ್ ಟೆಂಪಲ್ಲು. ಸೊ ಇಲ್ಲೇ ಮುಗುಳ್ನಾಗೆ ಶೂಟ್ ಆಗಿದ್ದು ಗಣೇಶ್ ಅವ್ರದ್ದು, ಯುವರಾಜ್ ಭಟ್ ಮತ್ತು ಗಣೇಶ್ದು ಮುಗುಳ್ನಾಗೆ ಶೂಟ್ ಆಗಿದ್ದಿಲ್ಲ. ಇದೇ ಸ್ಪಾಟ್ ವರಾಂಗ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಲಾಸ್ಟಲ್ಲಿ ಅಳು ಬರಲ್ಲ ಅಂತಿರ್ತಾರಲ್ಲ, ಲಾಸ್ಟಾಗಿ ಅಳು ಸೀನು ಈ ಟೆಂಪಲ್ ಎದುರುಗಡೆ ಶೂಟ್ ಮಾಡೋದು ಇಲ್ಲೇ. ಖುಷಿ ಆಯಿತಾ? ಗದ್ದೆ ಬದಿಯಲ್ಲೇ ನಡಿಬೇಕು ಅಂದೆಲ್ಲ ನಡೀತಾ ಇದೆ. ಹೇಳಿ ಸಿಕ್ಕಿದ್ದು ಚಂದಾಗ. ಹೇಳಿ ಹೇಳಿ ತಿನ್ನಬೇಡ ನೀ ಹೇಳಿ. ಗೈಸ್, ಇವಾಗ ಹೋಗ್ತಾ ಒಂದೊಳ್ಳೆ ಊಟ ಮಾಡಿಕೊಂಡು ಎಸ್ಕೇಪ್ ಆಗೋಣ.